ಯಶ್ ಟಾಕ್ಸಿಕ್ನಲ್ಲಿ ಅಶ್ಲೀಲ ಕಂಟೆಂಟ್ ಆರೋಪ. ಇದೀಗ ಟಾಕ್ಸಿಕ್ಗೆ ಮತ್ತೊಂದು ಸಂಕಷ್ಟ. ರಾಜ್ಯ ಮಹಿಳಾ ಆಯೋಗಕ್ಕೆ ಆಪ್ ದೂರು ಕೊಟ್ಟಿದೆ. ಮಕ್ಕಳ ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಧಕ್ಕೆ ಆಗ್ತಿರುವಂತಹ ಆರೋಪವನ್ನ ಆಪ್ ಮಾಡಿದೆ. ಟೀಸರ್ ಅನ್ನ ರದ್ದು ಮಾಡೋದಕ್ಕೆ ಆಪ್ ಇಲ್ಲಿ ಮನವಿಯನ್ನ ಸಲ್ಲಿಕೆ ಮಾಡಿದೆ. ಹಾಗೆಯೇ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನವನ್ನ ನೀಡುವಂತೆ ಆಪ್ ಮನವಿ ಮಾಡಿಕೊಂಡಿದೆ. ಬೆಂಗಳೂರಿನ ರಾಜ್ಯ ಮಹಿಳಾ ಆಯೋಗದ ಕಚೇರಿಗೆ ದೂರನ್ನ ನೀಡಿದ್ದಾರೆ, ಗಮನಿಸ್ತಾ ಇದ್ದೀರಿ. ಅದರಲ್ಲೂ ಮಹಿಳಾ ಕಾರ್ಯಕರ್ತೆಯರೇ ಬಂದು ಟಾಕ್ಸಿಕ್ ಟೀಸರ್ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ಟಾಕ್ಸಿಕ್ ಟೀಸರ್ ಬಗ್ಗೆ ಸಾಕಷ್ಟು ಪರ ವಿರೋಧದ ಚರ್ಚೆಗಳಾಗ್ತಾ ಇದೆ. ಈ ಟೀಸರ್ ಅನ್ನ ರಿಲೀಸ್ ಮಾಡಬೇಕಿದ್ರೆ ಚಿತ್ರತಂಡ ಒಂದಷ್ಟು ಮುಂಜಾಗ್ರತೆಯನ್ನ ವಹಿಸಬೇಕಿತ್ತು. ವಯಸ್ಕರಿಗೆ ಅಂತ ಹೇಳಿ ಸೂಚನಾ ಫಲಕವನ್ನ ಹಾಕಿದಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗಿತ್ತು. ಇನ್ನು ನಮ್ಮ ಪ್ರತಿನಿಧಿ ಮಂಗಳ ಆಪ್ ಕಾರ್ಯಕರ್ತೆಯರ ಜೊತೆಗೆ ಯಾರೆಲ್ಲ ದೂರು ಕೊಟ್ಟರು ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಮೇಡಮ್, ಇವತ್ತು ನೀವು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀರಾ. ನಾಗಲಕ್ಷ್ಮಿ ಅವರು ಇಲ್ಲಿ ಇಲ್ಲ, ಕಾರ್ಯದರ್ಶಿ ರೂಪಾ ಅವ್ರಿಗೆ ನೀವು ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು. ಸೊ ಏನ್ ಹೇಳ್ತೀರಿ ಇದ್ರ ಬಗ್ಗೆ ಅಂತ? ಮಕ್ಕಳಲ್ಲಿ, ಸಣ್ಣ ವಯಸ್ಸಿನ ಮಕ್ಕಳು ಯಾವ ರೀತಿ ತಗೊಳ್ಬೋದು, ಎಷ್ಟು ಅವರ ಮಾನಸಿಕದ ಮೇಲೆ ಒತ್ತಡಗಳು ಮತ್ತೆ ಡಿಫ್ರೆಂಟ್ ಒಪಿನಿಯನ್ಸ್ ಬೀಳ್ತಾ ಇದೆ. ಅದು ಒಂದೇ ಅಲ್ಲ, ಮಹಿಳೆಯರಾಗಿ ನಮಗೂ ಕೂಡ ಇವತ್ತು ಆ ಒಂದು ಅಶ್ಲೀಲ ಅಸಭ್ಯ ಒಂದು ದೃಶ್ಯಗಳನ್ನ ನೋಡ್ತಾ ಇದ್ರೆ ಬಹಳ ಮುಜುಗರ ಆಗ್ತಿದೆ. ಇದೇ ಯಶ್ ಅವರು ಕಳೆದ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ನಾನು ಮಾಡುವಂತ ಚಲನಚಿತ್ರಗಳು ಒಂದು ನನ್ನ ಫ್ಯಾಮಿಲಿ ಜೊತೆಗೆ ಕೂತ್ಕೊಂಡು ನೋಡಕ್ಕೆ ಕಂಫರ್ಟಬಲ್ ಆಗಿರ್ಬೇಕು. ನಾನು ನಿಜವಾಗ್ಲೂ ನೇರವಾಗಿ ಕೇಳ್ತಾ ಇದ್ದೀನಿ ಸರ್, ನಿಮ್ಮನ್ನ ಈ ರೀತಿ ಮೂವಿಗಳನ್ನ ನಿಜವಾಗ್ಲೂ ಈಗ ನಿಮಗೆ ಕಂಫರ್ಟಬಲ್ ಆಗ್ತಿದ್ಯಾ? ನಮಗಂತೂ ಕಂಫರ್ಟಬಲ್ ಆಗಿಲ್ಲ. ನಿಮಗೆ ನಿಜವಾಗ್ಲೂ ಆಗ್ತಿದ್ಯಾ ಅನ್ನೋದನ್ನ ನೀವು ಪ್ರಶ್ನೆ ಮಾಡ್ಕೋಬೇಕು. ನಿಮ್ಮ ಒಂದು ಏನ್ ಹೇಳ್ತಾರೆ, ನಿಮ್ಮ ಒಂದು ರೆಪ್ಯುಟೇಷನ್ಗೋಸ್ಕರ, ರೆಕಗ್ನಿಷನ್ಗೋಸ್ಕರ ನೀವು ಈ ರೀತಿ ಸ್ಟೇಟ್ಮೆಂಟ್ಗಳನ್ನ ಮುಂಚೆ ಕೊಟ್ಟು ಈಗ ಇಂಥ ಒಂದು ಚಲನಚಿತ್ರಗಳನ್ನ ಮಾಡಿ ಸಮಾಜಕ್ಕೆ ಏನ್ ಮೆಸೇಜ್ ಅನ್ನ ನೀವು ಕೊಡ್ತಿದ್ದೀರಾ? ಮಹಿಳೆಯರಿಗೆ, ಮಕ್ಕಳಿಗೆ ನಿಜವಾಗ್ಲೂ ಇದು ನೋಡುವಂತ ದೃಶ್ಯಗಳ ಈ ಕೂಡಲೇ ಸೆನ್ಸಾರ್ ಬೋರ್ಡ್ ಅವರು, ನೀವೇ ನಿದ್ದೆ ಮಾಡ್ತಿದ್ರಾ? ಇದನ್ನ ಟ್ರೈಲರ್ ಬಿಡುಗಡೆ ಮಾಡಬೇಕಾದ್ರೆ ನೀವು ಇದಕ್ಕೊಂದು ಸರ್ಟಿಫಿಕೇಶನ್ ಕೊಡಬೇಕು ಅಥವಾ ಅಲ್ಲಿ ಕಂಡೀಷನ್ಸ್ ಹಾಕಿ ಬಿಡುಗಡೆ ಮಾಡಬೇಕು. ಸೊ ಯಾವ ತರದ್ದು ಒಂದು ಸೂಕ್ತ ಕ್ರಮ ಕೈಗೊಳ್ಳಬೇಕು ನಿಮ್ಮ ಪ್ರಕಾರ? ಯಶ್, ನಿಮ್ಮ ಮೂವಿನ ನಾವು ತುಂಬಾ ವೇಟ್ ಮಾಡ್ತಾ ಇದ್ವಿ, ಬಟ್ ನಿಮ್ಮ ಟ್ರೇಲರ್ ಟೀಸರ್ ತುಂಬಾ ಕೆಟ್ಟದಾಗಿದೆ. ಅದು ನಮ್ಮ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಡ್ತಾ ಇಲ್ಲ. ನೀವು ಒಳ್ಳೆ ನಟ, ಒಳ್ಳೆ ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂತ ನಟ ಅಂತ ನಾವು ಅನ್ಕೊಂಡಿದೀವಿ. ಅದನ್ನ ನಾವು ಉಳಿಸ್ಕೊಂಡು ಹೋಗಿ. ಮತ್ತೆ ನಿಮ್ಮ ಡೈರೆಕ್ಟರ್ ಏನ್ ಹೇಳ್ತಾ ಇದ್ದಾರೆ, ಟ್ರೋಲ್ ಮಾಡಿದಾಗ ಗೀತು ಮೋಹನ್ ದಾಸ್ ಅವರು ಚಿಲ್ಲಿಂಗ್ ವೈಲ್ ಪೀಪಲ್ ಫೀಮೇಲ್ ಔಟ್ ಫೀಮೇಲ್ ಪ್ಲೆಜರ್ ಅಂತೆ. ಅಂದ್ರೆ ಫೀಮೇಲ್ ಪ್ಲೆಜರ್ ಅಂದ್ರೆ ಏನು? ಸುಮ್ಮನೆ ಸಾಮಾನ್ಯ ಅನ್ಕೊಂಡ್ಬಿಟ್ಟಿದ್ದೀರಾ ನಮ್ಮನ್ನ. ಫೀಮೇಲ್ ಪ್ಲೆಜರ್ ಅಂದ್ರೆ ಒಂದು ಮದುವೆ ಆದ್ಮೇಲೆ ಒಂದು ಗಂಡ ಹೆಂಡತಿ ಎಂಜಾಯ್ ಮಾಡೋದು, ಅದು ದಟ್ ಈಸ್ ಫೀಮೇಲ್ ಪ್ಲೆಜರ್. ಒಂದು ಲೀಗಲ್ ಆಗಿ ನಮ್ಗೆ ಪೇರೆಂಟ್ಸ್ ಒಂದು ಆಶೀರ್ವಾದ ಮಾಡಿದ್ಮೇಲೆ ಬರೋ ಫೀಮೇಲ್ ಪ್ಲೆಜರು. ನೀವು ಸುಮ್ಮನೆ ಈ ತರ ಫಿಲ್ಮಲ್ಲೆಲ್ಲ ಅದನ್ನ ತೋರಿಸ್ಬಿಟ್ಟು ನಿಮ್ಗೆ ಬರೀ ಹಣನೇ ಮುಖ್ಯ. ನಿಮ್ಮ ಡೈರೆಕ್ಟರ್ ಆಗಿ ನೀವು ಗೀತು ಮೋಹನ್ ಒಂದು ಹೆಣ್ಣಾಗಿ ನೀವು ಇದು ಹೇಳ್ತಾ ಇದ್ದೀರಲ್ಲ, ನಿಮಗೆ ನಿಜವಾಗ್ಲೂ ನಾಚಿಕೆ ಆಗ್ತಾ ಇಲ್ವಾ? ನೀವು ಈ ಮೂಲಕ ಏನ್ ಮೆಸೇಜ್ ಕೊಡ್ತಾ ಇದ್ದೀರಾ ಸಮಾಜಕ್ಕೆ? ನಮ್ಮ ಮಕ್ಕಳಿಗೆ ಏನ್ ಮೆಸೇಜ್ ಕೊಡ್ತಾ ಇದ್ದೀರಾ? ಆಸ್ ಇಟ್ ಈಸ್ ಸೋಷಿಯಲ್ ಮೀಡಿಯಾದಿಂದ ನಮ್ಮ ಮಕ್ಕಳದ್ದು ಓದು ಬರ ಎಲ್ಲ ಹಾಳಾಗ್ತಾ ಇದೆ. ಈಗ ಇರೋ ಈ ಒಂದು ಸೋಷಿಯಲ್ ಮೀಡಿಯಾ ಇದರಲ್ಲಿ ಈ ತರದ್ದೊಂದು ದೃಶ್ಯಗಳು ಎಲ್ಲೆಲ್ಲೂ ಕಾಣಿಸ್ತವೆ ಮೇಡಮ್. ಮಕ್ಕಳು ಟಾಕ್ಸಿಕ್ ಟೀಸರ್ ಅಲ್ಲೇ ಹೋಗಿ ನೋಡ್ಬೇಕು ಅನ್ನೋದೇನಿಲ್ಲ, ಎಲ್ಲ ಕಡೆನೂ ನೋಡ್ಬೋದು. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಅದೇ ನಮಗೆ ಭಯ ಆಗ್ತಾ ಇರೋದು. ಎಲ್ಲ ಕಡೆ ಅದು ಈಸಿಯಾಗಿ ಮಕ್ಳಿಗೆ ಸಿಗ್ತಾ ಇದೆ. ಮಕ್ಳು ನೋಡ್ಕೊಂಡ್ಬಂದು ಮಮ್ಮಿ ನೋಡಿ ಈ ತರ ಇದೆ ಅನ್ನುವಾಗ ನಾವು ಅವ್ರಿಗೆ ಏನು ಹೇಳ್ಬೇಕು ಅನ್ನೋದೇ ಭಯ ಆಗ್ತಾ ಇದ್ದಾರೆ. ಟ್ಯಾಕ್ಸಿಕ್ ಅಂತಲ್ಲ, ಈ ನಮ್ಮ ಹಳೆ ಕನ್ನಡ ಚಿತ್ರರಂಗ ನಡೆದು ಬಂದ ದಾರಿ ಇವರೆಲ್ಲ ನೋಡ್ಕೊಂಡು ಬಂದಿದ್ದಾರೆ. ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಅವರೆಲ್ಲ ಎಷ್ಟು ಒಳ್ಳೊಳ್ಳೆ ಹೆಸರಿಟ್ಕೊಂಡು ಎಷ್ಟು ಒಳ್ಳೆ ಚಿತ್ರಗಳನ್ನ ಮೆಸೇಜ್ ಇತ್ತು. ಈ ಥರ ಇಂಥದ್ದನ್ನೆಲ್ಲ ನೋಡಿ ಬೆಳ್ಕೊಂಡು ಬಂದು ಇವತ್ತು ಇವರು ದುಡ್ಡುಗೋಸ್ಕರ, ಹೆಸರುಗೋಸ್ಕರ ಈ ಥರ ಎಲ್ಲ ಹೆಣ್ಮಕ್ಳನ್ನ ಅಸಹ್ಯವಾಗಿ ತೋರಿಸ್ಕೊಂಡು ಸಿನಿಮಾ ಮಾಡೋ ಅಂಥದ್ದು ಏನಿಲ್ಲ. ನಮ್ಮ ಕನ್ನಡ ಜನ ಅಷ್ಟೊಂದೇನು ಬರಗೆಟ್ಟು ಕೂತಿಲ್ಲ ಇವ್ರು ತೋರಿಸೋದನ್ನೆಲ್ಲ ನೋಡೋದಿಕ್ಕೆ. ನೋಡಿದ್ದೀರಾ ಟಾಕ್ಸಿಕ್ ಟೀಸರ್ ನೀವು? ಭಾಳ ಸೆನ್ಸಾರ್ ಮಂಡಳಿಯವರು ಮಾಡ್ತಿರೋದು ತಪ್ಪು. ನಾವು ಯಶ್ ಅಂತ ಯಾಕೆ ಹೋಗ್ತೀವಿ? ಆ ಒಳ್ಳೆ ಮೆಸೇಜ್. ಡಾಕ್ಟರ್ ರಾಜ್ಕುಮಾರ್ ಫಿಲಮ್ ಯಾಕೆ ನೋಡ್ತಿದ್ವಿ ನಾವು? ಫಸ್ಟ್ ಡೇನೇ ಹೋಗಿ ನಿಂತ್ಕೊಂಡ್ಬಿಡ್ತಿದ್ವಿ. ಮಾತಾಡಿದ್ದು ಮೇಡಮ್, ಇದು ಬಹಳ ತಪ್ಪು. ಯಶ್ ಅಂತೇಳಿ ಏನೋ ಮಕ್ಕಳಿಗೆಲ್ಲ ಖುಷಿ ನೋಡೋಣ ಅಂತಾರೆ, ಆದ್ರೆ ಅದ್ರಲ್ಲಿರೋ ಅಶ್ಲೀಲ ಇವೆಲ್ಲ ನೋಡಿ ನನ್ಗೆ ಹಿಂಸೆ ಆಗುತ್ತೆ ಮೇಡಮ್. ಸತ್ಯವಾಗ್ಲೂ ನಂಗೆ ನಿಮ್ ಜೋಲ್ ಕಣ್ಣಲ್ಲಿ ನೀರು ಬರುತ್ತೆ. ಅದು ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.